ನೋಡಿ ಅವಾಗ ಹೇಳ್ತೇನೆ ಕೇಳಿ. ನಿಮ್ಮ ಚಂದ್ರಬಾಬು ನಾಯ್ಡು ಅವರು ದಿವಸ ಪ್ರಪೋಸ್ ಮಾಡಿದ್ದಲ್ಲ ಅವಾಗ, ಅವಾಗೇನು ಚಂದ್ರಬಾಬು ನಾಯ್ಡು ಅವರು ಪ್ರಪೋಸ್ ಮಾಡಿದ್ದು ಇದೇನು ಇವ್ರದಲ್ಲ, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ದಿವಸ ಅವರು ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಪ್ರಸ್ತಾಪ ಮಾಡಿದರು. ಚಂದ್ರಬಾಬು ನಾಯ್ಡು ಅವರು, ವಾಜಪೇಯಿ ಅವರು ಬೇರೆ, ಇವ್ರು ಬೇರೆ. ಅದ್ವಾನಿ ಪರಿಸ್ಥಿತಿ ಏನು ಮಾಡಿದ್ರು ನಿಮ್ಗೆ ಗೊತ್ತದು. ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡ್ಲಾದೆ ಹೋದ್ರು ಮುಂದೇನೆ 2 ಸಲ. ಅದ್ವಾನಿ ಅವರು ಯಾರು ಇವ್ರನ್ನ ಗೋಧ್ರಾ ವಿಷಯದಲ್ಲಿ ಇವ್ರನ್ನ ರಾಜೀನಾಮೆ ಕೊಡು ಅಂತ ಹೇಳಿ ವಾಜಪೇಯಿ ಹೇಳಿದ್ರು, ರಾಜಧರ್ಮ ಪಾಲನೆ ಮಾಡಿ ಅಂತ ಹೇಳಿ. ರಾಜಧರ್ಮ ಪಾಲನೆ ಮಾಡ್ರಿ ಅಂತ ಹೇಳಿ ಇವ್ರಿಗೆ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಅವಾಗ ಅದ್ವಾನಿ ಅವ್ರು ಬೇಡ ಅಂತೇಳಿ ಅದ್ವಾನಿ ಅವ್ರನ್ನ ಉಳಿಸಿದ್ರು. ಆದ್ರೆ ಅದ್ವಾನಿ ಅವ್ರ ಪರಿಸ್ಥಿತಿ ಏನಾಯ್ತು, ಅವ್ರ ಮೂಲೆ ಗುಂಪು ಮಾಡೋದು ಅಷ್ಟೇ ಅಲ್ಲ, ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿದಿರಿ, ಅವರು ಅದ್ವಾನಿ ಅವರು ಪ್ರಧಾನಮಂತ್ರಿ ಅಂತ ಹೇಳಿ ನಮಸ್ಕಾರ ಮಾಡಿದ್ರೆ ಇವರು ಆ ಕಡೆ ತಿರುಗಿಸ್ಕೊಂಡು ಹೋದ್ರು. ಆಯ್ತಪ್ಪ ಒಂದೇನೋ ನಜರ್ ಚುಕ್ಕಿದ ನೋಡ್ಲಾದ್ರೆ ಹೋಗಿರ್ಬೋದು ಅಂತೀರಿ. ತಿರುಗಿ ಬಂದ್ರು, ತಿರುಗಿ ಬಂದಾಗ ಅವ್ರು ಮತ್ತೆ ನಮಸ್ಕಾರ ಮಾಡಿದ್ರು, ತಿರುಗಿ ಬಂದಾಗ ಹಿಂಗೆ ಮಾಡ್ಕೊಂಡು ಹೋದ್ರು. ಇದು ಈಗ ಹೇಳ್ತಾರಲ್ಲ ಅಬ್ದುಲ್ ಕಲಾಮು ಇವರೆಲ್ಲ ಗೊತ್ತಾಯ್ತಲ್ಲ ನಿಮಗೆ. ವಾಜಪೇಯಿ ಅದ್ವಾನಿ ಪರಿಸ್ಥಿತಿ ಏನಾಗಿದೆ, 2 ಇದ್ದದ್ದನ್ನ 2 ಸೀಟ್ ಇದ್ದದನ್ನ ಇವತ್ತು 200 ತನ ವೇದಂತವ್ರು ರಥಯಾತ್ರೆ ಮಾಡೋ ಮೂಲಕ ಅದ್ವಾನಿ ಅವ್ರು ಲಾರಿ ಖುಷಿ ಅವ್ರೆ ಅವ್ರಿಗೆ ಮೂಲಿಗಂಪ್ ಮಾಡಿಟ್ಟಾರು. ಯಾರನ್ನ ಬಿಟ್ಟಿದಾರು, ಸುಷ್ಮಾ ಸ್ವರಾಜ್ ಆಗ್ಲಿ, ಇದು ಆಗ್ಲಿ, ಜೇಟ್ಲಿ ಆಗ್ಲಿ, ಎಲ್ಲಾರು ಇಬ್ರೇ, ಮೋದಿ ಅವರು, ಅಮಿತ್ ಶಾ, ಮತ್ತಾರು ಇಲ್ಲ. ನಿನ್ನೆ ಒಂದು ಆರ್ಟಿಕಲ್ ಯಾವ್ದೋ ಬೆಳಿಗ್ಗೆ ನೋಡ್ತಾ ಇದ್ದೆ ನಾನು, ಯಾವ್ದೋ ಎಡಿಟೋರಿಯಲ್ ತರ ಒಂದು ದೊಡ್ಡ ಲೇಖನ ಇತ್ತು. ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾ ಇದ್ರು ಅಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಆ ಉತ್ತರ ಕೊಡೋ ಸಂದರ್ಭದಲ್ಲಿ ಅಪೋಸಿಷನ್ ನಲ್ಲಿ ಯಾರು ಕೂಡ ಅದನ್ನ ಇದು ಮಾಡುವಂತ ಶಕ್ತಿ ಇಲ್ಲ ಅವತ್ತು ಅಂತೇಳಿ. ಏನಿದೆ, ಎಲ್ಲಿದೆ, ಎಲ್ಲಿ ಲೀಡರ್ಶಿಪ್ ಇದೆ ಅವ್ರಿಗೆ? ದೇರ್ ಇಸ್ ನೋ ಲೀಡರ್ಶಿಪ್. ನಮ್ಮಲ್ಲಿ ಸಿದ್ದರಾಮಯ್ಯನವರು ಇಸ್ ಅ ಪಾಪ್ಯುಲರ್ ಲೀಡರ್, ಡಿ ಕೆ ಶಿವಕುಮಾರ್ ಅವರು ಇಸ್ ಅ ಗ್ರೇಟ್ ಆರ್ಗನೈಸರ್. ಇವು ಅನೇಕ ಅಲ್ಲೇನಿದೆ, 20 ಬಾಗಿಲದಾವ್. ಇವ್ರೇನ್ ಕೂಡಿ ಬರ್ತಾರಲ್ಲ, ಮತ್ತೆ ಅಜೆಂಡಾ ಬೇರೆ ಬೇರೆ ಇದಾವ್. ಅಲ್ಲಿ ಎಷ್ಟೇ ಜನ ಇದ್ದಾರೆ, ಅಶೋಕ್ ಒಂದು, ಅಶ್ವಥ್ ನಾರಾಯಣ್ ಒಂದು, ಸೋಮಣ್ಣ ಅವ್ರ ಒಂದು, ಬೊಮ್ಮಾಯಿ ಒಂದು, ಆಮೇಲೆ ವಿಜೇಂದ್ರ ನೆನಪರಿ ನೋಡ್ರಿ, ವಿಜೇಂದ್ರ ಒಂದು ಫಸ್ಟ್ ಟೈಮ್ MLA ಬಂದು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಯಾರು ಟಾಲರೇಟ್ ಮಾಡ್ತಾರ್ರಿ? 20 ಗ್ರೂಪ್ ಅದಾವಲ್ಲಿ, 20 ಬಿಜೆಪಿಯಲ್ಲಿ. ದೇರ್ ನೋ ಲೀಡರ್ಶಿಪ್. ಯತ್ನಾಳ್ ಅವ್ರಿಗೆ ಇದಕ್ಕೆ ಏನು ಕನೆಕ್ಷನ್ ಇಲ್ಲ, ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ ಕೂಡ ನಮಾಜ್ ಬಿದ್ದಾರ, ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ, ನನ್ ಕೂಡನೇ, ಮತ್ತೆ ಬೇರೆಯವ್ರು ಕೂಡ ಅಲ್ಲ. ನೆನ್ಪಾರಿದ್ರು ಅವಾಗ JDS ನಾಗಿದ್ರು ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಟೋಪಿ ಹಾಕೊಂಡಿದ್ರಲ್ರಿ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ, ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ, ನಾವು 25 ವರ್ಷ ಪತಿ ನಮ್ಮ ರಂಜಾನಕ್ಕೆ ನಾವು ಹೋಗಿನಿ, ಪ್ರಾರ್ಥನೆ ಸಲ್ಲಿಸಿನಿ. ನಮ್ ಬೌದ್ಧರ ಕದಾಗ ನಾ ಬೌದ್ಧ ವಿಹಾರ ಮಾರೆ ಕಟ್ಕೊಟ್ಟಿನಿ ಬಿಜಾಪುರನಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಕೆಲಸ ಅಟ್ಟೆ ಪಾಕಿಸ್ತಾನ. ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾ ಹೋಗಕ್ಕೆ ಬರ್ರಿ. ಈಗ ಸೊ ಬಿಡ್ರಿ ಇವೆಲ್ಲ, ಸುಮ್ಮನೆ ಇದೆಲ್ಲ ಮಾಡಿ ಮಾತಾಡುವಂಥದ್ದು. ಅವರು ಈ 2 ಚುನಾವಣೆ ಸೋಲೋದಲ್ಲ, 28ರಾಗೂ ಸೋಲ್ತ ಬರ್ದಿಟ್ಕೊಂಡ್ಬಿಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಇದರ ರೂಟೀನ್. ನಾವೇನು ಈಗ 1 ನಿಮಿಷ, ನಾವು ಇದನ್ನ ಕೊಡ್ಕೋತೆ ಬಂದಿದ್ದೀವಿ, ಕಳೆದ 2.5 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಕಳೆದ 2 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಅದು ಪಾರ್ಟ್ ಆಫ್ ದ ಪ್ರೊಸೆಸ್ ಹೋಗಿ ಹೋಗ್ತದೆ. ನೀವೇನ್ ಮಾಡಿದ್ರಪ್ಪ ಬಿಹಾರ್ ಚುನಾವಣೆದಾಗ? ಬಿಹಾರ್ ಚುನಾವಣೆ ಕೊಟ್ಟಿರಲ್ಲ, ಚುನಾವಣೆ 1 ತಿಂಗಳು ಇದ್ದಿದ್ದಿಲ್ಲ, ಕೊಟ್ಟಿರಲ್ಲ. ಅವಾಗ 10,000 ರೂಪಾಯಿ
ಕೇಳಿ ನಮ್ಮ ವಸಂತ ಅವ್ರು ಹೇಳ್ತಾರೆ ಇಲೆಕ್ಷನ್ ಮುಗಿದ್ಮ್ಯಾಗ ಸ್ಟಾಪ್. ಅದೇ ರೀತಿ ಮಹಾರಾಷ್ಟ್ರದಾಗ ಲಾಡ್ಕಿ ಬೆಹನ ನಾನೇ ಇದ್ದೆ ಅಲ್ಲಿ ವೆಸ್ಟರ್ನ್ ಮಹಾರಾಷ್ಟ್ರದಾಗ ಓಟ್ ತಗೊಂಡ್ರು, ಮಹಿಳೆಯರು ಓಟು, ಇಲೆಕ್ಷನ್ ನಂತರ ನಾವು ಬಂದ್ ಮಾಡಿವಾ? ನಾವು ಇಲೆಕ್ಷನ್ ಕಿಂತ ಮೊದಲ ಮಾತು ಕೊಟ್ಟಿದ್ದೀವಿ, ಈಗ 2.5 ವರ್ಷ ಕೊಟ್ಕೊಂಡ್ಬಂದಿವಿ, ಚುನಾವಣೆ ಸಲ ಕೊಟ್ಟಿಲ್ಲ ನಾವು.